ಹಲೋ ಫ್ರೆಂಡ್ಸ್, ನಾನಿವತ್ತು ನಾರ್ತ್ ಕರ್ನಾಟಕದ ಫೇಮಸ್ ಚಟ್ನಿ ಶೇಂಗಾ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಟ್ರೆಡಿಷ್ನಲ್ ಆಗಿ ಶೇಂಗಾ ಚಟ್ನಿನ ಕಲ್ಲಲ್ಲಿ ಕೊಡ್ತಾರೆ ನಾರ್ತ್ ಕರ್ನಾಟಕ ಸೈಡಲ್ಲಿ. ಆದರೆ ಇವಾಗಿನ ಬ್ಯುಸಿ ಲೈಫಲ್ಲಿ ಎಲ್ಲರ ಹತ್ರ ಅಷ್ಟೊಂದು ಟೈಮು ಇಲ್ಲ ಮತ್ತು ಪೇಷನ್ಸ್ ಕೂಡ ಇಲ್ಲ ಕಲ್ಲಲ್ಲಿ ಕೊಟ್ಟಕ್ಕೆ. ಸೊ ಆದ್ದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇವತ್ತು ಅದೇ ಸೇಮ್ ಕಲ್ಲಲ್ಲಿ ಕೊಟ್ಟಿರೋ ಶೇಂಗಾ ಚಟ್ನಿಯನ್ನು ಮಿಕ್ಸಿಯಲ್ಲಿ ಈಸಿಯಾಗಿ ಸೇಮ್ ಅದೇ ಥರ ಟೇಸ್ಟು ಮತ್ತು ನೋಡೋಕೆ ಅದೇ ಥರ ಬರೋಗೆ ಹೇಗೆ ಮಾಡಬಹುದು ಅಂತ ನಾನು ತೋರಿಸ್ತಾ ಇದ್ದೀನಿ. ತುಂಬ ಈಸಿ ಇದೆ, ಟ್ರೈ ಮಾಡಿ ಖಂಡಿತ. ಬನ್ನಿ ಹಾಗಾದರೆ ಈಗ ಶೇಂಗಾ ಚಟ್ನಿ ಮಾಡಲು ಶುರು ಮಾಡೋಣ. ಶೇಂಗಾ ಚಟ್ನಿ ಪುಡಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಶೇಂಗಾ ಬೀಜನ ಚೆನ್ನಾಗಿ ಹುರಿದು ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಕರಿಬೇವು, ಎಣ್ಣೆ, ಜೀರಿಗೆ, ಉಪ್ಪು, ಅಜ್ಕಾರದ ಪುಡಿ ಮತ್ತು ಬೆಳ್ಳುಳ್ಳಿ ನಾನಿಲ್ಲಿ ಜಜ್ಜಿಟ್ಕೊಂಡಿದ್ದೀನಿ. ಇಲ್ಲಿ ಖಾರ, ಉಪ್ಪು ಮತ್ತು ಬೆಳ್ಳುಳ್ಳಿ ಎಲ್ಲ ನಿಮ್ಗೆ ಹೇಗೆ ರುಚಿಗೆ ತಕ್ಕಂಗೆ ಹಾಕ್ಕೋಬೋದು, ಇಷ್ಟೇ ಹಾಕಬೇಕು ಅಂತ ಆ ಥರ ಏನಿಲ್ಲ. ಬನ್ನಿ ಹಾಗಾದರೆ ಈಗ ಚಟ್ನಿ ಪುಡಿ ಮಾಡಲು ಸ್ಟಾರ್ಟ್ ಮಾಡೋಣ. ಕಡಾಯಿ ಬಿಸಿ ಮಾಡಲಿಡಬೇಕು. ಅದು ಬಿಸಿ ಆದ ತಕ್ಷಣ 2 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣ ಕರಿಬೇವು, ಬೆಳ್ಳುಳ್ಳಿ, 2 ಸ್ಪೂನ್ ಜೀರಿಗೆ, ಅದೇ ಎಣ್ಣೆಯಲ್ಲಿ ನಿಮಗೆ ಎಷ್ಟು ಖಾರ ಬೇಕು 2ರಿಂದ 3 ಸ್ಪೂನ್ ಖಾರ ಹಾಕ್ಬಿಡಿ. ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಿ. ನೆಕ್ಸ್ಟ್ ಈಗ ಮಿಕ್ಸಿಯಲ್ಲಿ ಆಗಲೇ ಹುರಿದಿಟ್ಕೊಂಡಿದ್ದೀವಲ್ಲ ಶೇಂಗಾ ಬೀಜ, ಅದನ್ನ ಹಾಕೊಳ್ಳೋಣ. ಉಪ್ಪು ಹಾಕೊಳ್ಳೋಣ. ಅದಕ್ಕೆ ಉಪ್ಪು ಮತ್ತು ಆಗಲೇ ಮಸಾಲೆ ಒಗ್ಗರಣೆ ಕೊಟ್ಟಿದ್ವಲ್ಲ ಅದು ಒಗ್ಗರಣೆ ಹಾಕೊಳ್ಳೋಣ. ಇದನ್ನು ನೆಕ್ಸ್ಟ್ ಮಿಕ್ಸಿಯಲ್ಲಿ ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ತುಂಬ ನೈಸಾಗಿ ಮಾಡಬಾರ್ದು, ಮತ್ತು ಮಧ್ಯಕ್ಕೆ ಸ್ವಲ್ಪ ಕೈ ಆಡಿಸ್ತಾ ಇರಿ, ತುಂಬ ನೈಸಾಗಿ ಮಾಡಬೇಡಿ. ಈಗ ನೆಕ್ಸ್ಟ್ ಮಿಕ್ಸಿಗೆ ಹಾಕೋಣ. ಮಿಕ್ಸಿಗೆ ಆನ್ ಮಾಡಬೇಕಾದ್ರೆ ಫಸ್ಟು ಉಲ್ಟಾ ಮಾಡಬೇಕು. ಉಲ್ಟಾ ಅಂದರೆ ಅಪೋಸಿಟ್ ಸೈಡಲ್ಲಿ ಮಿಕ್ಸಿ ರನ್ ಮಾಡಬೇಕು. ಇಲ್ಲ ಅಂತಂದರೆ ಅದು ತುಂಬ ಬೇಗ ನುಣ್ಣಗೆ ಪೌಡ್ರ್ ಪೇಸ್ಟ್ ಥರ ಆಗಿಬಿಡುತ್ತೆ. ಹಾಗಾಗಿ ಫಸ್ಟು ನಾವು ಉಲ್ಟಾ ರನ್ ಮಾಡ್ಕೊಳ್ಳೋಣ, ಮಧ್ಯೆ ಮತ್ತೆ ಕೈ ಆಡಿಸ್ತಾ ಇರೋಣ ಅದನ್ನು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮದು ಶೇಂಗಾ ಚಟ್ನಿ ರೆಡಿಯಾಗಿದೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನೀವು ಕಲ್ಲಲ್ಲಿ ಶೇಂಗಾ ಚಟ್ನಿ ಕುಟ್ಟಬೇಕಾದ್ರೆ ಶೇಂಗಾದಲ್ಲಿರುವ ಎಣ್ಣೆ ನ್ಯಾಚುರಲ್ ಆಗಿ ಹೊರಗಡೆ ಬಂದಾಗ ಅದಕ್ಕೊಂದು ಶೈನಿಂಗ್ ಲುಕ್ ಬರುತ್ತೆ. ಬಟ್ ನಾವು ಮಿಕ್ಸಿಯಲ್ಲಿ ಚಟ್ನಿ ಪುಡಿ ಮಾಡುವಾಗ ಆ ಥರ ಆಗಲ್ಲ. ಆದ್ದರಿಂದ ನಾವೇನು ಮಾಡ್ತೀವಿ, ಎಕ್ಸ್ಟ್ರಾ ಒಗ್ಗರಣೆ ಕೊಟ್ಕೊಂಡ್ಬಿಟ್ಟು ಈ ಥರ ಶೈನಿಂಗ್ ಲುಕ್ ತರ್ತೇವೆ. ನಿಮಗೆ ಒಗ್ಗರಣೆ ಬೇಡ ಅಂತಂದರೆ ನೀವು ಎಣ್ಣೆ ಒಂದನ್ನು ಸ್ಕಿಪ್ ಮಾಡಿ ಬೇರೆ ಎಲ್ಲವನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು, ಬೇರೆ ಎಲ್ಲ ಸಾಮಗ್ರಿ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಕೂಡ ಮಾಡ್ಕೋಬೋದು. ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ಈಗ ಶೇಂಗಾ ಚಟ್ನಿ ರೆಡಿಯಾಗಿದೆ. ಈ ನನ್ನ ಶೇಂಗಾ ಚಟ್ನಿ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಪಾಕಶೃಂಗಾರವನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.